ಮೈಸೂರಿನಲ್ಲಿ ರಸ್ತೆ ರಾಜಕೀಯ ಅಂತೂ ಜೋರಾಗಿ ನಡೀತಾ ಇದೆ. ಕೆಲವೊಬ್ರು ಓಕೆ ಅಂತ ಹೇಳಿದ್ರೆ ಇನ್ನು ಕೆಲವೊಬ್ರು ಬೇಡವೇ ಬೇಡ ಅಂತ ಹೇಳ್ತಿದ್ದಾರೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಅವರು ಚಿಟ್ಚಾಟ್ ನಡೆಸಿದ್ದಾರೆ. ಅಲ್ಲಿರುವಂಥ ಅಂದರೆ ಪಾಲಿಕೆಗೆ ಆಯುಕ್ತ ಕೊಟ್ಟಿರುವಂಥ ಪ್ರಮುಖವಾಗಿ ತಜ್ಞರ ವಿರುದ್ಧ ಅವರ ಜೊತೆಗೆ ಮಾತನಾಡಿಸಿದ್ದಾರೆ. ಏನು ಈ ಪ್ರಕರಣದ ವಿಚಾರವಾಗಿ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಮೈಸೂರಿನ ರಸ್ತೆಗೆ ಸಿದ್ದರಾಮಯ್ಯನವರ ಒಂದು ಹೆಸರನ್ನು ಇಡುವಂಥ ಒಂದು ವಿಚಾರ ಈಗಾಗಲೇ ಇಡೀ ರಾಜ್ಯವ್ಯಾಪಿ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಈ ವಿಚಾರ ಈಗಾಗಲೇ ಪಾಲಿಕೆ ಆಯುಕ್ತರ ಒಂದು ಗಮನಕ್ಕೂ ಕೂಡ ಬಂದಿದೆ. ಆದರೆ 20 ವರ್ಷಗಳ ಒಂದು ದಾಖಲೆಯಲ್ಲಿ ಪ್ರಿನ್ಸೆಸ್ ಅನ್ನೋ ಹೆಸರು ದಾಖಲೆಗಳಲ್ಲಿ ಇಲ್ಲ ಅನ್ನೋ ಮಾಹಿತಿಯನ್ನು ಕೂಡ ಪಾಲಿಕೆ ಆಯುಕ್ತರು ಈಗಾಗಲೇ ತಿಳಿಸಿರುವಂಥದ್ದು. ಆದರೆ ಮೈಸೂರಿನ ಹಲವು ಸಂಘ ಸಂಸ್ಥೆಗಳಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು ಮತ್ತು ಪ್ರೊಫೆಸರ್ಗಳಾಗಿರ್ಬೋದು ಈ ಹಿಂದಿನಿಂದಲೂ ಕೂಡ ಅದನ್ನು ಪ್ರಿನ್ಸೆಸ್ ರಸ್ತೆ ಅನ್ನೋ ಉಲ್ಲೇಖವನ್ನು ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಹೇಳ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಕೂಡ ಅರ್ಜಿ ಸಂಬಂಧ ಏನಾಗಿದೆ ಅನ್ನೋ ಮಾಹಿತಿ ಜೊತೆಗೆ ನೇರವಾಗಿ ಅವ್ರ ಜೊತೆ ಮಾತನಾಡ್ಕೊಂಡು ಹೋಗುವಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರು. ಈಗಾಗಲೇ ನೋಡ್ಬೋದು ಪ್ರೊಫೆಸರ್ ಆಗಿರುವಂಥ ನಂಜರಾಜ್ ಅರಸೋರ್ ಆಗಿರ್ಬೋದು, ಮತ್ತು ಹೋರಾಟಗಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಮತ್ತು ಭಾನುಮೋಹನ್ ಆಗಿರ್ಬೋದು, ಮತ್ತು ಈ ರೀತಿಯಾಗಿ ಸಾಕಷ್ಟು ಹಲವು ನಾಗರಿಕರುಗಳು ಕೂಡ ಪ್ರಮುಖವಾಗಿ ಇವತ್ತು ಪಾಲಿಕೆ ಆಯುಕ್ತರ ಬಳಿ ಬಂದು ಅಂದರೆ ಅರ್ಜಿ ಕೊಟ್ಟಿರುವಂಥ ವಿಚಾರ ಎಲ್ಲಿವರೆಗೆ ಬಂತು ಮತ್ತು ನೇರವಾಗಿ ಒಂದು ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಕೂಡ ಬಂದಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ, ಸಾಮಾಜಿಕ ಹೋರಾಟಗಾರರು. ಅವರೊಟ್ಟಿಗೆ ಮಾತಾಡ್ತೀನಿ. ಸರ್, ಅರ್ಜಿ ಕೊಟ್ಟಿದ್ದೀರಾ, ಇವತ್ತು ನೇರವಾಗಿ ಕೂಡ ಬಂದು ಮಾತಾಡಲಿಕ್ಕೆ ಹೋಗಿದ್ದಾರೆ, ಏನಾಯಿತು ಸರ್ ಈಗ ಸದ್ಯಕ್ಕೆ? ಸರ್, ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡರು ಏನು KRS ರಸ್ತೆ ಅಂದಿವೆ ಆ ರಸ್ತೆಗೆ ಅಧಿಕೃತ ಯಾವುದೇ ರಸ್ತೆ ಇಲ್ಲ, ಹೆಸರಿಟ್ಟಿಲ್ಲ. ಹಾಗಾಗಿ ಅಲ್ಲಿ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತೇಳಿ ಹೆಸರಿಡಿ ಅಂತೇಳಿ ಅವರು ಒಂದೇನು ಅರ್ಜಿ ಕೊಟ್ಟಿದ್ರು ಆ ಅರ್ಜಿನ ಆಧರಿಸಿ ಒಂದು ಸಭೆಯಲ್ಲಿ ಕೂಡ ನಿರ್ಣಯ ಮಾಡಿ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಹಾಗಾಗಿ ನಾವು ಹಲವಾರು ದಾಖಲೆ ಸಂಗ್ರಹ ಮಾಡೋದ ಸಂದರ್ಭದಲ್ಲಿ ಸ್ವತಃ ಚಾಮರಾಜ ಕ್ಷೇತ್ರದ ಮತಗಟ್ಟೆಗಳ ಪಟ್ಟಿಯಲ್ಲೇ ಪ್ರಿನ್ಸೆಸ್ ರಸ್ತೆ ಉಲ್ಲೇಖ ಸ್ಪಷ್ಟವಾಗಿದೆ. ಮತಗಟ್ಟೆ ಸಂಖ್ಯೆ 116 ಪ್ರಿನ್ಸೆಸ್ ರಸ್ತೆಯಲ್ಲಿರ್ತಕ್ಕಂಥ ಶಾಲೆಯಲ್ಲಿದೆ ಅಂತೇಳಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಅಂದರೆ ಹರೀಶ್ ಗೌಡರಿಗೆ ಈ ವಿಚಾರ ಗೊತ್ತಿದೆ. ಯಾಕೆಂದರೆ ಅದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ದಂಥವ್ರಿಗೆ ತಮ್ಮ ಮತಗಟ್ಟೆಯ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ನಂಬಕ್ಕೆ ಸಾಧ್ಯ ಇಲ್ಲ. ಇವರು ಜನರನ್ನ ಮರಳು ಮಾಡಿ ಸಿದ್ದರಾಮಯ್ಯನ ಮೆಚ್ಚೋಕ್ಕೋಸ್ಕರ ವಾಸ್ತವಾಂಶಗಳನ್ನು ಮುಚ್ಚಿಟ್ಟು ಸುಳ್ಳು ಮಾಹಿತಿಗಳನ್ನು ನೀಡಿ ಜನರಲ್ಲಿ ಗೊಂದಲ ಮೂಡಿಸಿ ಸಿದ್ದರಾಮಯ್ಯವರ ಹೆಸರನ್ನು ಇಡಬೇಕು ಅಂತೇಳಿ ಏನು ಅವರು ಪ್ರಯತ್ನ ಪಟ್ಟಿದ್ರು. ಇದಕ್ಕೆ ನಾವು ದಾಖಲಾತಿಗಳ ಸಮೇತ ಹಲವಾರು ದಾಖಲಾತಿಗಳ ಸಮೇತ ಆಕ್ಷೇಪಣಾ ಅರ್ಜಿಯನ್ನು ಕೊಟ್ಟಿದ್ದೀವಿ. ಇದು ದಿನಕ್ಕೆ ಒಂದು ಹಲವಾರು ವಾದ ವಿವಾದ ನಡೀತಾರಲ್ಲ. ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ನಿರ್ಣಯ ತಗೊಂಡು ಈ ಗೊಂದಲವನ್ನು ನಿವಾರಣೆ ಮಾಡಿ ಅಂತೇಳಿ ನಾವು ನೇರವಾಗಿ ಭೇಟಿ ಮಾಡಿ ಆಯುಕ್ತರನ್ನ ಭೇಟಿ ಮಾಡಿ ಮಾತಾಡಿದ್ವಿ. ಅವರು ನಮ್ಮ ದಾಖಲೆಗಳ ಅರ್ಜಿಗಳನ್ನು ಪರಿಗಣಿಸಿದರೆ ಇದು ಸಭೆಯಲ್ಲಿ ನಿರ್ಣಯ ಆಗಿರೋಲ್ಲ, ಮತ್ತೊಂದು ಸಭೆಯಲ್ಲಿ ನಿರ್ಣಯ ಆಗಬೇಕು, ಅಲ್ಲಿ ನಾವು ಇದ್ರ ಬಗ್ಗೆ ನಿರ್ಣಯ ತಗೊಳ್ತೀವಿ ಅಂತಲೇ ಅವರು ಕೂಡ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಐತಿಹಾಸಿಕ ಜೊತೆಗೆ ಮಾನವೀಯತೆಯನ್ನು ತೋರಿಸಿಕೊಡುವಂಥ ಹೃದಯವಂತಿಕೆಯ ನೋವನ್ನು ತೋರಿಸುವಂಥ ಹೆಸರಿದು. ನನ್ನ ಅನಿಸಿಕೆ ಸಿದ್ದರಾಮಯ್ಯನವರು ನಮ್ಮ ಮಾತನ್ನು ಮೆಚ್ಕೊಳ್ತಾರೆ, ನನ್ನ ಹೆಸರಕ್ಕೆ ಇಡಬೇಡಿ ಅಂತ ಹೇಳ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀನಿ. ಒಂದು ಪಕ್ಷ ನನ್ನ ಆಸೆ ನಿರಾಸೆ ಆದರೆ ಕೋರ್ಟ್ ಇದೆ, ಆ ಸ್ಟೇಜ್ ಬರೋದಿಲ್ಲ ಅನ್ನುವ ನಂಬಿಕೆ ನನಗೆ ಸಿದ್ದರಾಮಯ್ಯನ ವ್ಯಕ್ತಿತ್ವದಲ್ಲಿ ನಂಬಿಕೆ ಇದೆ. ಇದಿಷ್ಟು ಪ್ರೊಫೆಸರ್ ಇತಿಹಾಸ ತಜ್ಞರಾಗಿರುವಂಥ ನಂಜರಾಜ್ ಅವರ ಒಂದು ಮಾತಾಗಿರುವಂಥದ್ದು. ಇದರ ಜೊತೆಗೆ ಹೋರಾಟಗಾರರು ಕೂಡ ಈ ಒಂದು ವಿಚಾರವನ್ನು ಈಗಾಗಲೇ ಹೇಳಿರುವಂಥದ್ದು. ಸಾಕಷ್ಟು ಸಾಕ್ಷಿಗಳಿದೆ, ಉಲ್ಲೇಖಗಳಿದೆ. ಸ್ವತಃ ಈ ವಿಚಾರವನ್ನು ಮೇಲೆತ್ತಿರುವಂಥ ಚಾಮರಾಜ ಕ್ಷೇತ್ರದ ಶಾಸಕರಾಗಿರುವಂಥ ಹರೀಶ್ ಗೌಡರು ಕೂಡ ಈ ಒಂದು ವಿಚಾರದಲ್ಲಿ ಅವರ ಕ್ಷೇತ್ರದ ಒಂದು ಮತಗಟ್ಟೆಯಲ್ಲೇ ಪ್ರಮುಖವಾಗಿ ಪ್ರಿನ್ಸೆಸ್ ರಸ್ತೆ ಅನ್ನೋ ಒಂದು ವಾರ್ಡ್ ನೇಮಲ್ಲೂ ಕೂಡ ಉಲ್ಲೇಖ ಆಗಿದೆ ಅನ್ನೋ ಮಾಹಿತಿಗಳನ್ನು ಕೂಡ ಕೊಡ್ತಿರುವಂಥದ್ದು. ಇಷ್ಟೆಲ್ಲ ಇದ್ದರೂ ಕೂಡ ಪ್ರಮುಖವಾಗಿ ಈ ಒಂದು ರಸ್ತೆಗೆ ಪ್ರಿನ್ಸೆಸ್ ರಸ್ತೆಗೆ ಮತ್ತೆ ಸಿದ್ದರಾಮಯ್ಯನವರ ಹೆಸರಿಡ್ತಾರಾ ಅಂತೇಳಿ ಕಾದು ನೋಡಬೇಕಾಗುತ್ತೆ. ಮತ್ತು ಈ ಒಂದು ಚರ್ಚೆಯ ಒಂದು ವಿಚಾರ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೋ ಅಂತೇಳಿ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಸುರೇಶ್, ಜಿ ನ್ಯೂಸ್ ಕನ್ನಡ, ಮೈಸೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821,
ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.